ತಮಿಳುನಾಡಿಗೆ ಸದ್ಯಕ್ಕೆ ಕಾವೇರಿ ನೀರನ್ನು ಕೊಡುವ ಸ್ಥಿತಿಯಲ್ಲಿ ಕರ್ನಾಟಕ ಇಲ್ಲ ಅಂತ ಇವತ್ತಿನ ಸಭೆಯಲ್ಲಿ ಸರ್ಕಾರದ ವಾದ. ತಮಿಳುನಾಡಿಗೆ ಸದ್ಯಕ್ಕೆ ಕಾವೇರಿ ನೀರು ಇಲ್ಲ, ಯಥಾಸ್ಥಿತಿ ಕಾಪಾಡಿಕೊಳ್ಳೋದಕ್ಕೆ CWRC ಸೂಚನೆ ಕೊಟ್ಟಿದೆ. ಮಳೆಯ ಅಭಾವದ ವಾದವನ್ನು ರಾಜ್ಯ ಸರ್ಕಾರ ಮುಂದಿಟ್ಟಿತ್ತು. ಜೂನ್ ಜುಲೈ ತಿಂಗಳ ನೀರು ಬಿಡುಗಡೆಗೆ ತಮಿಳುನಾಡು ಕೇಳಿಕೊಂಡಿತ್ತು. ಯಾವುದೇ ನಿರ್ಧಾರವನ್ನು ಕಾವೇರಿ ನಿರ್ವಹಣಾ ಸಮಿತಿ ತಗೊಂಡಿಲ್ಲ. ಇವತ್ತು ಮಳೆಯ ಕೊರತೆಯ ಬಗ್ಗೆ ಅಧಿಕಾರಿಗಳೆಲ್ಲ ವಿವರಿಸಿದ್ದಾರೆ. ಆದರೂ ತಮ್ಮ ಪಾಲಿನ ನೀರನ್ನು ಬಿಡಿ ಅಂತ ತಮಿಳುನಾಡು ವಾದ ಮಾಡಿರೋದು. ಜೂನ್ ಜುಲೈ ತಿಂಗಳಲ್ಲಿ ಹತ್ತತ್ರ ಒಂದು 38 TMC ನೀರು ಕೊಡಬೇಕಾಗತ್ತೆ, ಬಟ್ ಕೊಡೋಕ್ಕಿಲ್ಲ ನಮ್ಮ ಹತ್ರ. ಇದು ಸರ್ಕಾರದ ವಾದ. ಈಗ ಸದ್ಯಕ್ಕೆ ಯಥಾಸ್ಥಿತಿ ಈಗ ಹೆಂಗಿದೆಯೋ ಹಂಗೆ ಕಾಯ್ದುಕೊಳ್ಳಿ ಅಂತ CWRC ಸೂಚನೆಯನ್ನು ಕೊಟ್ಟಿದೆ. CWRC ಮೀಟಿಂಗ್ ಆಯಿತು. ಅವರು ಕುಡಿಯೋ ನೀರಿಗೆ ಪ್ರಿಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ತಮಿಳುನಾಡವರು ಕೂಡ ನಮಗೆ ನೀರು ಬಿಡಿ ಅಂತ ಅವರು ಕೂಡ ಸಹಜವಾಗಿ ಅವರ ರಾಜ್ಯದ ರೈತರಿಗೆ ನೀರು ಬೇಕು, ಕುಡಿಯೋ ನೀರು ಬೇಕು ಅಂತೆಲ್ಲ ಅವರು ಕೂಡ ಕೇಳಿದರು. ಆಮೇಲೆ ನಮ್ಮ ಅಡ್ವೈಸರು ಸುಮಾರು 15-20 ವರ್ಷದಿಂದ ಅವರೇ ಅಡ್ವೈಸರ್ ಆಗಿರೋದು. ಅವರು ಮತ್ತು ನಮ್ಮ MD ಅವರು VC ಮೀಟಿಂಗಲ್ಲಿ ಸೇರಿ ನಮ್ಮ ರಾಜ್ಯದ ಸ್ಥಿತಿಗತಿ ಅಂದರೆ ನೀರಿನ ಸ್ಥಿತಿಗತಿ ಎಲ್ಲ ಹೇಳಿದ್ದಾರೆ. ಅದು ನೋಡಿ ಅವರು ರಿಸರ್ವ್ ಮಾಡಿ, ಕುಡಿಯೋ ನೀರಿಗೆ ರಿಸರ್ವ್ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ. ಇನ್ನು ನೀರು ಬಿಡೋ ಅವಶ್ಯಕತೆ ಇಲ್ಲ ತಮಿಳುನಾಡಿಗೆ ಈ ತಕ್ಷಣಕ್ಕಿಲ್ಲ. ಮುಂದಿನ ಮೀಟಿಂಗ್ ಯಾವತ್ತು 18ಕ್ಕೆ ಅಲ್ವಾ? 28ಕ್ಕೆ. ಹಾಂ, 28ಗೆ ಮತ್ತೆ ಮೀಟಿಂಗ್ ಇದೆ. ತಕ್ಷಣ ತಮಿಳುನಾಡಿಗೆ ಕುಡಿಯೋಕ್ಕೆ ನೀರು ಬಿಡೋದಿಲ್ಲ, ಅವರೇನು ಆದೇಶ ಕೊಟ್ಟಿಲ್ಲ. ಈಗ ಯಾರನ್ನು ಆರೋಪ ಮಾಡಿಕೊಳ್ಳಿ, ಫೈನಲ್ ಆಗಿ ನೀರು ಹೋಗೋದಲ್ಲಿ ಗುಳುಗುಂಡ್ಲುನಲ್ಲಿ ಲೆಕ್ಕ ಸಿಗುತ್ತೆ ಅಲ್ವಾ? ಬೆಂಗಳೂರಿಗೆ ಕುಡಿಯೋ ನೀರಿಗೆ ಅಲ್ಲಿ ವಾಟರ್ ಲೆವೆಲ್ಸ್ ಕಡಿಮೆ ಇತ್ತು, ಬಿಡಿ ಅಂತ ಬಿಡಲ್ಸ್ವಿ ಚೇರ್ಮನ್ನು ಲೆಟ್ರ್ ಹಾಕಿದ್ರು. ಬೆಂಗಳೂರಿಗೆ ಕುಡಿಯೋ ನೀರು ಬೇಕೋ ಬೇಡವೋ, ಆ ಲೆವೆಲ್ ಇದ್ದರೆ ಮಾತ್ರ ಪಂಪ್ ಮಾಡೋಕ್ಕಾಗೋದು, ಅದಕ್ಕೋಸ್ಕರ ಬಿಟ್ಟಿದ್ರು ಅಷ್ಟೇ. ಬಿಳಿಗುಂಡ್ಲಿನಲ್ಲಿ ತಮಿಳ್ನಾಡಿಗೆ ಎಷ್ಟು ನೀರು ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ 3 ಚಿಲ್ಲರೆ TMC ಮಾತ್ರ ಇದುವರೆಗೂ ಹೋಗಿರ್ತಕ್ಕಂಥದ್ದು. ಅವರಿಗೆ ಜೂನಲ್ಲಿ 9.8 TMC ಬಿಡಬೇಕಾಗಿತ್ತು. ಜುಲೈಯಲ್ಲಿ ಒಟ್ಟು 35 TMC. ಅದರಲ್ಲಿ ಇವತ್ತಿಗೆ 15 ದಿನ ಆಯ್ತಲ್ಲ, 15 ದಿನ ಹತ್ತತ್ರ ಒಂದು ಎಷ್ಟು ಬಿಡಬೇಕಾಗಿತ್ತು? 10-20 TMC ಹತ್ತತ್ರ ಕೊಡಬೇಕಾಗಿತ್ತು ನಾವು.